ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಡೈಲಿ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡೀನಿ. ವ್ಲಾಗ್ ಸ್ಟಾರ್ಟ್ ಆಗೈತಿ. ಈಗ ಒಂದು ಒಳ್ಳೆ ರಂಗೋಲಿಯಿಂದ ಸ್ಟಾರ್ಟ್ ಮಾಡೋ ಬರ್ರಿ. ಈ ರೀತಿ ರಂಗೋಲಿ ಹಾಕಿದ್ನಿ ಇವತ್ತು. ಹಂಗೆ ಇವತ್ತು ರೆಸಿಪಿ ಅಂತ ಏನೂ ಶೇರ್ ಮಾಡತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ, ಸಾಂಬಾರು, ಚಟ್ನಿ, ಹಂಗೆ ಉದ್ದಿನ ವಡಾನ ಟ್ರೈ ಮಾಡಕತ್ತಿದ್ವಿ ನೋಡ್ರಿ. ಉದ್ದಿನ ವಡ ಅಂತೂ ಪೂರ ಫ್ಲಾಪ್ ಆಗಿ ಹೋಯ್ತು ಮಾಡೋಕ್ಕೆ ಹೋಗಿ. ಅಷ್ಟೇನೂ ಸರಿಯಾಗಿ ಬರಲಿಲ್ಲ. ಬರೀ ನಾ ಯಾವ ರೀತಿ ಉದ್ದಿನ ವಡ ಮಾಡೀನಿ ಅಂಥೇಳಿ ನಿಮ್ಮ ಜೊತೆ ಒಂದು ಸಣ್ಣ ಕ್ಲಿಪ್ಪನ್ನು ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡ ಹಿಟ್ಟು ಕೂಡ ರೆಡಿ ಆಗೈತಿ ಮಾಡೋಕೆ. ಈಗ ಸ್ವಲ್ಪ ನೀರು ಕೈಗೆ ಒದ್ದೆ ಮಾಡ್ಕೊಂಡ ಕೈಗೆ ನೀರು ಹಚ್ಕೊಂಡ ವಡ ಬಿಡುನು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡತ್ತೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ರೀತಿ ಮಾಡಿ ಈ ರೀತಿ ವಡ ಬಿಟ್ಕೊಂಡು ನೋಡ್ರಿ. ಬಟ್ ವಡ ಅಂತೂ ಬಿಟ್ಕೊಂಡ ತಕ್ಷಣ ಈ ಕಡಾಯಿಗೆಲ್ಲ ಹತ್ಕೊಂಡು ಬಿಟ್ಟು ರೀ ಫ್ರೆಂಡ್ಸ್. ಅವ ಎದ್ದ ತಕ್ಷಣ ಮ್ಯಾಲೆ ಬರಲೇ ಇಲ್ಲ. ನಾನು ವೇಟ್ ಮಾಡೀನಿ. ಲಾಸ್ಟ್ ನಾನು ಅದನ್ನು ತೆಗೆದು ಬಿಡಿಸಿ ಆಮೇಲೆ ಅದನ್ನ ತಿರುವಿ ಹಾಕೊಂಡು ನೋಡ್ರಿ. ಯಾಕೆ ಈ ಮಿಸ್ಟೇಕ್ ಆಯ್ತು ಅಂತ ಹೇಳಿ ಗೊತ್ತಿಲ್ಲ. ಎಣ್ಣೆ ಕೂಡ ಕಾದಿತ್ತು, ಎಣ್ಣೆ ಕಡಿಮೆ ಇರ ಅಂತ ಹಿಂಗಾಯ್ತು, ಏನೋ ತಿಳಿಲಿಲ್ಲರಿ ಅದ. ವಡ ಈ ರೀತಿ ಬಿಟ್ಕೊಂಡಿನಿ ನೋಡ್ರಿ. ಒಂದು 2-3 ನಿಮಿಷ ಬಿಟ್ಟು ನಾನು ಅದನ್ನು ತೆಗ್ಯೋಕೆ ಟ್ರೈ ಮಾಡಿ, ಬಟ್ ಅದು ಬರಲೇ ಇಲ್ಲ. ಲಾಸ್ಟಿಗೆ ನಾನು ಬಿಡಿಸ್ಕೊಂಡಿನಿ ಅದನ್ನ. ಮತ್ತು ಈ ವಡಾನ ನಾನು ಡಬಲ್ ಫ್ರೈ ಮೆಥಡ್ ಒಳಗೆ ಟ್ರೈ ಮಾಡೀನಿ. ಬಟ್ ಸ್ವಲ್ಪ ಹಾರ್ಡಾಗಿ ಬಂತನ ಅಂತ ಹೇಳ್ಬೋದು. ಅಷ್ಟೇನು ಸಾಫ್ಟಾಗಿ ಬಂದಿತ್ತು, ಒಳಗಡೆ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು. ಬಟ್ ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ. ರೆಸಿಪಿ ಅಂತೂ ಫ್ಲಾಪ್ ಆಗಿ ಹೋಯಿತು. ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೇಳಿ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. ಈಗೊಮ್ಮೆ ಟ್ರೈ ಮಾಡಿದ್ನಿ, ಬಟ್ ಆಗೂ ಕೂಡ ಇದೇ ರೀತಿ ಆಗಿತ್ತು. ನೀವು ಯಾರಾದರೂ ವಡ ಟ್ರೈ ಮಾಡ್ತಿದ್ರೆ ಯಾಕೆ ಈ ರೀತಿ ವಡ ತಳಗಡೆ ಹತ್ಕೋತಾವ ಅಂಥೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ. ನೋಡಿರಿ, ಈ ರೀತಿ ಹತ್ತಿಬಿಟ್ಟಿದ್ದು. ನಾನು ಈಗ 1 ಲೇಯರ್ ಆಗುವಷ್ಟು ಈ ವಡಾನ ಫ್ರೈ ಮಾಡಿ ಇಟ್ಕೊಂಡಿನಿ. ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕೊಳತ್ತೀನಿ ನೋಡ್ರಿ. ಈ ರೀತಿ ಇವತ್ತು ವಡ ಮಾಡ್ಕೊಂಡಿದ್ನಿ. ಮಮ್ಮಿ ಅಂತೂ ಸಾಫ್ಟಾಗಿ ಇಡ್ಲಿ, ಚಟ್ನಿ, ಸಾಂಬಾರು ಎಲ್ಲ ರೆಡಿ ಮಾಡಿದ್ರು. ಅವ್ರಿಗೂ ಕೂಡ ವಡ ಟ್ರೈ ಮಾಡಿಲ್ಲ ಯಾವಾಗೂ, ಅದಕ್ಕೋಸ್ಕರ ಹಿಟ್ಟು ಅಷ್ಟೇ ರೆಡಿ ಮಾಡಿ ಕೊಟ್ಟಿದ್ರು ಅವ್ರು. ನೋಡ್ರಿ, ಈ ರೀತಿ ಆಗಿದ್ದು ವಡಗಳು. ಆಮೇಲೆ ಇನ್ನೊಂದು ಸಲ ಅದನ್ನು ಡಬಲ್ ಫ್ರೈ ಮೆಥಡ್ಗೆ ನಾನು ಟ್ರೈ ಮಾಡಿದ್ನಿ. ಸ್ವಲ್ಪ ಹಾರ್ಡಾಗಿ ಬಂತಂತನೇ ಹೇಳ್ಬೋದು. ನೋಡ್ರಿ, ಈ ರೀತಿ 2ನೇ ಸಲ ಫ್ರೈ ಮಾಡ್ಕೊಳತ್ತೀನಿ. ಹಂಗೆ ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ಮಸ್ತ್ ಇತ್ತು ಬಿಡ್ರಿ. ಸಾಂಬಾರು ಚಟ್ನಿ ಅಂತೂ ಸಖತ್ತಾಗಿ ಮಾಡಿದರು. ಇಡ್ಲಿ ಅಂತೂ ಮಲ್ಲಿಗೆ ಇಡ್ಲಿ ಥರ ಸಾಫ್ಟಾಗಿ ಮುಟ್ಟಿದ್ರೇ ಸಾಫ್ಟ್ ಇತ್ತು. ತಿನ್ನೋಕ್ಕಂತೂ ಟೇಸ್ಟು ಚಲೋ ಇತ್ತು. ಈ ರೀತಿ ಆಗಿದ್ದು ನೋಡ್ರಿ ನಮ್ಮದು ವಡ. ಆಲ್ಮೋಸ್ಟ್ ವಡ ರೆಡಿ ಮಾಡಿ ಟಿಫಿನ್ ಮಾಡಿದ್ದಾಯ್ತು ನೋಡ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಸಾಮಾನೆಲ್ಲ ಹೆಂಗೆ ಬಿದ್ದಾವ ಅಂಥೇಳಿ ಇವೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದೈತಿ. ಹಂಗೆ ನನ್ನ ಮಗಳಿಗೆ ಸ್ವಲ್ಪ ಹೋಮ್ವರ್ಕ್ ಕೂಡ ಮಾಡಿಸೋದಿತ್ತು. ಆಕೆಗೆ ರೈಟಿಂಗ್ ಅಂದ್ರೆ ಬ್ಯಾಡಾಗಿ ಬರ್ತೈತೆ ನೋಡ್ರಿ. ಒಟ್ಟು ಬರ್ಯಾಕಂದ್ರೆ ಇಲ್ಲ ಅಂತ ಆಕಿ. ಎಲ್ಲ ಮಕ್ಕಳು ಹಿಂಗೆ ಬಹುಶಃ ಈ ಸಮ್ಮರ್ ಟೈಮ್ನಾಗಂತೂ ಮನೆಯಾಗಿದ್ದ ಸ್ಕೂಲಿಗೆ ಹೋಗಲ್ದನ ಅವ್ರಿಗೆ ಬರ್ಯಾಕಂದ್ರೆ ಬೇಸರ ಆಗಿಬಿಟ್ಟಿರ್ತೈತೆ ನೋಡ್ರಿ. ಒಂದು ಅಕ್ಷರ ಬರ್ಯಾಕೆ ಎಷ್ಟೊತ್ತು ಮಾಡ್ತಾಳು. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗತ್ತವಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಆಕೆಗೆ ಸ್ವಲ್ಪ ಸ್ಟಡಿ ಮಾಡಿಸಿ ಆಮೇಲೆ ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಬೇಕಂತ ಹೇಳಿ ಅದನ್ನ ಹಂಗೆ ಬಿಟ್ಕೊಂಡಿದ್ದೀನಿ ನೋಡ್ರಿ. ಈಗ ಬರ್ಯಾಕ್ತಾಳು, ಬರ್ಕೋಲಿ ಆಮೇಲೆ ಮಾಡಿದ್ರೆ ಆಯ್ತು ಅಂಥೇಳಿ. ಆಮೇಲೆ ಇವತ್ತಂತೂ ಟಿಫಿನ್ ಅಂತೂ ಭಾಳ ಹೆವಿ ಆಯಿತು. ನಮ್ಮ ಕೈಯಾರು ಮಾಡಿ ತಿಂದ್ರೆ ಅಷ್ಟು ಟೇಸ್ಟ್ ಇರೋಂಗಿಲ್ಲ. ಬಟ್ ಮಮ್ಮಿ ಏನರ ಮಾಡಿದ್ರೆ ನನ್ನ ಹೊಟ್ಟೆ ಅಂತೂ ಫುಲ್ ಆಗಿರ್ತೈತಿ. ಪ್ರೆಗ್ನೆನ್ಸಿ ಟೈಮ್ ಒಳಗೆ ಜಾಸ್ತಿ ಏನರ ತಿಂದ್ರೆ ಹೊಟ್ಟೆಗೆ ಆಗಂಗಿಲ್ಲ. ಅಂದ್ರೆ ತಿನ್ನೋ ಪ್ರಮಾಣ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಬೇಕು.
ಇಲ್ಲಾಂದರೆ ಎದ್ದು ಓಡಾಡೋಕ್ಕಾಗಂಗಿಲ್ಲ, ವಾಕಿಂಗ್ ಕೂಡ ಮಾಡೋಕ್ಕಾಗಂಗಿಲ್ಲ. ಕೂತಲ್ಲೇ ಕೂತಿರ್ಬೇಕು, ಇರ್ಲಿಕ್ಕಂದ್ರೆ ಮಾಡ್ಕೊಂಡಿರ್ಬೇಕು, ಆ ರೀತಿ ಫೀಲ್ ಆಗ್ತಿರ್ತೈತೆ ನೋಡ್ರಿ. ಅದ್ರಾಗ ಇನ್ನೊಬ್ರು ಯಾರೇ ಅಂದ್ರೆ ಮಕ್ಕಳಿದ್ರೆ ಅಂತ ಮುಗ್ದು ಹೋಯ್ತು, ಅವ್ರನ್ನ ಹಿಡಿದು ನಮ್ಮದೆಲ್ಲ ಮಾಡ್ಕೋದು ಅದ್ರೊಳಗೆ ಟೈಮ್ ಹೋಗಿಬಿಡ್ತೈತಿ. ಇನ್ನೇನು ಆಲ್ಮೋಸ್ಟ್ ಅವ್ರ ಸ್ಕೂಲು ಸ್ಟಾರ್ಟ್ ಆಗಕ್ಕೆ ಬಂತು. ಇನ್ನೇನು 15 ಡೇಸ್ ಉಳ್ದೈತಿ. ಇನ್ನೇನು ಊರಿಗೆ ಕೂಡ ನಾವು ಹೋಗಬೇಕು. 2 1s are 2, 2 2s are 4, 2 3s are 6, 2 4s are 8, 2 5s are 10, 2 6s are 12, 2 7s are 14, 2 8s are 16. ಹಂಗೆ ನೋಡ್ರಿ, ಆಕೆಗೆ ಒಂದು ಸ್ವಲ್ಪ ಸ್ಟಡಿ ಎಲ್ಲ ಮಾಡಿಸೋದು ಮುಗ್ದಾದ್ಮ್ಯಾಗ ನಂದು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ಮನೆಗಿಂದ ಕಸ ಗುಡಿಸಿ ನೆಲ ಒರೆಸಿ ಹಂಗೆ ಸ್ವಲ್ಪ ಪಾತ್ರೆ ಇದ್ದು ಅಂದ್ರೆ ಬಾಂಡೆ ಇದ್ದು, ಬಾಂಡೆನೂ ತಿಕ್ಕಬೇಕಾಗಿತ್ತು. ಈಗ ನೋಡ್ರಿ ಕಸ ಹೊಡ್ಕೊಳತ್ತೀನಿ ನಾನು. ಈಗ ಕಸ ಎಲ್ಲ ಸ್ವಚ್ಛ ಮಾಡ್ಕೊಳಕತ್ತೀನಿ. ಇವು ವೈಟ್ ಟೈಲ್ಸ್ ಅದಾವೆ ನೋಡ್ರಿ. ಈ ಟೈಲ್ಸ್ ಒಳಗೆ ನಾವು ಪ್ರತಿ ಸಲ ಎಷ್ಟು ಸರಿ ಕಸ ಗುಡಿಸಿದ್ರೂ ಕಸ ಬಿದ್ದಂಗೆ ಕಾಣಿಸ್ತಿರ್ತೈತಿ, ಮತ್ತು ಅಷ್ಟು ಕ್ಲೀನ್ ಅನ್ಸಂಗಿಲ್ಲ. ಇವುಗಳನ್ನು ನಾವು ಒರೆಸ್ಕೊತಾನೆ ಇರಬೇಕು. ಒರೆಸ್ಕೊಂಡ್ರೆ ಇವು ಕ್ಲೀನಾಗಿ ನಮ್ಗೆ ಕಾಣಿಸ್ತವೆ. ಈ ಮಳೆಗಾಲದಾಗಂತೂ ನಮ್ಮ ಹಳ್ಳಿ ಒಳಗೆ ಇವಂತೂ ಈ ರೀತಿ ವೈಟ್ ಟೈಲ್ಸ್ ಇದ್ರೆ ಫುಲ್ ರಾಡಿ ಅಂದ್ರೆ ಏನು ಕೆಸರುಗತೆನ ಕಾಣಿಸ್ತವೆ ಎಲ್ಲ. ಆಮೇಲೆ ನೋಡ್ರಿ, ಸೋಫಾ ಎಲ್ಲ ಸ್ವಲ್ಪ ಜಾಡಿಸಿ ಕ್ಲೀನ್ ಮಾಡೋದಿತ್ತು, ಅವು ಕೂಡ ಮಾಡ್ಕೊಂಡು. ನಾವು ಹೋಮ್ ಮೇಕರ್ಸ್ ಅಂತೂ ಅಂದ್ರೆ ಮನ್ಯಾಗ ಗೃಹಿಣಿಯರಂತೂ ಎಷ್ಟು ಕೆಲಸ ಮಾಡಿದ್ರೂ ನಿಮ್ಮ ಮನ್ಯಾಗ ಕೂತು ಏನು ಮಾಡ್ತಿ, ನಿಂದೇನೈತಿ, ನಿಂದೇನು ಇನ್ಕಮ್ ಇಲ್ಲ, ಹಂಗೆ ಹಿಂಗೆ ಅಂಥೇಳಿನ ಅಂತಿರ್ತಾರೆ ನೋಡ್ರಿ ಗಂಡು ಮಕ್ಕಳು. ಯಾಕಂದ್ರೆ ಅವ್ರು ಮಾತ್ರ ಹೊರಗೆ ಹೋಗಿ ದುಡಿತಿರ್ತಾರೆ. ನಾವು ಏನು ಕೆಲಸ ಮಾಡ್ರೂ ಅವ್ರಿಗೆ ಅದು ಕಾಣಿಸಂಗೆ ಏನೋ ಇಲ್ಲ. ಹಂಗೆ ಅವ್ರ ತಲೆಯಾಗ ಒಂದು ಅದು ಫಿಟ್ ಆಗಿರ್ತೈತಿ. ನಾವು ಅಷ್ಟು ದುಡಿತೀವಿ, ಇವ್ರು ಮನ್ಯಾಗ ಇರ್ತಾರೋ ಚಂತನ ಮನ್ಯಾಗ ಕೂತ ಸಂಜೆ ತನಕ ಮನ್ಯಾಗ ಕೂತ ತಿಂತಾರೋ ಅಂಥೇಳಿ ಅವ್ರ ತಲೆಯಾಗಿರ್ತೈತಿ. ಹಂಗೆ ನಾವು ಹೋಮ್ ಮೇಕರ್ಸ್ ಕೂಡ ನಾವು ಫೈನಾನ್ಸಿಯಲಿ ನಾವು ಇಂಡಿಪೆಂಡೆಂಟ್ ಆಗಬೇಕು. ಪ್ರತಿಯೊಂದು ರೊಕ್ಕಕ್ಕೂ ನಾವು 1 ರೂಪಾಯಿಗೂ ಅವ್ರನ್ನ ಕೇಳೋದ್ರಿಂದ, ಕೈ ಚಾಚೋದ್ರಿಂದ ಅವ್ರಿಗೆ ಇವರು ಸಂಜೆ ತನಕ ಕೂತು ಮನ್ಯಾಗ ತಿಂದು ಆಮೇಲೆ ನಮ್ಮ ಕಡೆನ ಕೈ ಚಾಚ್ತಾರಪ್ಪ ಅಂಥೇಳಿ ಅನ್ನೋ ಫೀಲಿಂಗ್ ಬರ್ತೈತಿ. ಅದಕ್ಕೋಸ್ಕರ ನಾವು ಫೈನಾನ್ಸಿಯಲಿ ಇಂಡಿಪೆಂಡೆಂಟ್ ಆಗಬೇಕು ನೋಡ್ರಿ. ಈಗ ಕಿಚನ್ ಕೂಡ ಸ್ವಲ್ಪ ಕಟ್ಟಿ ಎಲ್ಲ ತೊಳೆದ ಕ್ಲೀನ್ ಮಾಡಿ ಇದನ್ನು ನೆಲ ಕೂಡ ಒರೆಸ್ಕೊಂಡು ನೋಡ್ರಿ. ಅದಾದ್ಮ್ಯಾಗ ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆನೂ ತೊಳ್ಕೊಬೇಕಿನ್ನು. ಇಡ್ಲಿ ಮಾಡಿದ್ದು, ಆಮೇಲೆ ಟೀ ಕುಡ್ದಿದ್ದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಊಟ ಎಲ್ಲನ ಒಮ್ಮೆ ತೊಳೆದ್ರೆ ಆಯ್ತು ಅಂಥೇಳಿ ಹೊರಗೆ ತಂದಿಟ್ಟೀನಿ. ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಗೈತೆ ಅಂಥೇಳಿ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.